ವಿದ್ಯಾರ್ಥಿ ಯುವಜನತೆಗೆ ಇಂದು ದೈಹಿಕ ಕ್ರಿಯಾಶೀಲತೆ ಕೊರತೆ ಕಾಣುತ್ತಿದೆ. ಹಿರಿಯ ಪತ್ರಕರ್ತ KS ಗಣೇಶ್ ಅಭಿಮತ. ಸುದ್ದಿಯ ವಿವರ. ಜಪಾನ್ ಟ್ಯುಟೋರಿಯೋ ಕರಾಟೆ ಶಾಲೆ ಕೋಲಾರ ಹಾಗೂ ರಾಮು ಮಾರ್ಷಲ್ ಕರಾಟೆ ಅಕಾಡೆಮಿರವರ ಸಂಯುಕ್ತ ಆಶ್ರಯದಲ್ಲಿ ಗಿನ್ನಿಸ್ ದಾಖಲೆ ಪಡೆದ ಕ್ರೀಡಾಪಟುಗಳಿಗೆ ಅಭಿನಂದನಾ ಹಾಗೂ ಪ್ರಶಸ್ತಿಗಳನ್ನು ನೀಡುವ ಕಾರ್ಯಕ್ರಮವನ್ನು ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತರ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರಾದ KS ಗಣೇಶ್, ವಕೀಲರ ಸಂಘದ ಉಪಾಧ್ಯಕ್ಷ ಸುಬ್ರಹ್ಮಣಿ, ಯುವಜನ ಕ್ರೀಡಾ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕರಾದ ಶ್ರೀನಿವಾಸ್, ರಾಮು ಮಾರ್ಷಲ್ ಅಕಾಡೆಮಿಯ ಅಧ್ಯಕ್ಷರಾದ ಕರಾಟೆ ರಾಮು, ತಾಲೂಕು ಅಧ್ಯಕ್ಷರಾದ ನಾಗರಮಣ ಮುಂತಾದ ಗಣ್ಯರು ಭಾಗವಹಿಸಿದ್ದರು. ನಿಕಟಪೂರ್ವ ಪತ್ರಕರ್ತರ ಸಂಘದ KS ಗಣೇಶ್ ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯವಾಗಿದ್ದು ಇಂದಿನ ಯುವಜನರು ಮತ್ತು ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದ ಕಾರಣ ಭಯಾನಕ ಅನೇಕ ರೋಗ ರುಜಿನಗಳಿಗೆ ಬಲಿಯಾಗುತ್ತಿದ್ದಾರೆ. ದೈಹಿಕ ಹಾಗೂ ಮಾನಸಿಕ ತದ್ಬುಟೆಗಳಿಗೆ ಕರಾಟೆ ಅಂತಹ ಕ್ರೀಡೆಗಳಲ್ಲಿ ಮಕ್ಕಳು ಹೆಚ್ಚಿಗೆ ತೊಡಗಿಸಿಕೊಳ್ಳುತ್ತಿರುವುದು ಮಕ್ಕಳ ಆತ್ಮಸ್ಥೈರ್ಯ ಹಾಗೂ ರಕ್ಷಣೆಗೆ ಅವಶ್ಯಕವಾಗಿದೆ ಎಂದು KS ಗಣೇಶ್ ತಿಳಿಸಿದರು. ಗಿನ್ನಿಸ್ ದಾಖಲೆ ಮಾಡಿದ ಮಾರ್ಷಲ್ ಆರ್ಟ್ಸ್ನ ಕರಾಟೆ ವಿದ್ಯಾರ್ಥಿಗಳು ಯಶವಂತ್, ಮೈದಲಿ, ಕುಶಾಲ, ಆಂಜನೇಯ ಮೂರ್ತಿ, ಬಂಗಾರಪೇಟೆಯ ಕರಾಟೆ ಶಿಕ್ಷಕ ಸಾಯಿ ಹವೀಶ್, ಪವನ್ ರಾಜ್ ಹಾಗೂ ಸಮಾಧಾನಕರ ಬಹುಮಾನಗಳನ್ನು ಮಾರ್ಷಲ್ ಆರ್ಟ್ಸ್ನ ಕರಾಟೆ ವಿದ್ಯಾರ್ಥಿಗಳು ಗಣ್ಯರ ಹಸ್ತದಿಂದ ಪಡೆದುಕೊಂಡರು. ಇಂತಹ ಕರಾಟೆ ತರಬೇತಿಗೆ ಮಕ್ಕಳನ್ನು ಕಳಿಸಿಕೊಡುತ್ತಿರುವುದು ಪೋಷಕರನ್ನು ಗಣ್ಯರು ಅಭಿನಂದಿಸಿದರು. ವರದಿ ಪರ್ವೀಜ್ ಅಹಮದ್. ಪತ್ರಕರ್ತ ಸಹಕಾರ ಸಂಘದ ಅಧ್ಯಕ್ಷರು ಆಂಜನೇಯ ಮೂರ್ತಿ ಅಂತ ಕೇಂದ್ರಕ್ಕೆ ಬಂದು ಕರಾಟೆಯನ್ನು ಕಲಿತಾರಂತ ಎಲ್ಲ ಪುಟಾಣಿ ಮಕ್ಕಳಿಗೆ ಒಂದು ದೊಡ್ಡ ಮೆಚ್ಚುಗೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತಿನ ದಿನಮಾನದಲ್ಲಿ ಪೋಷಕರು ಮತ್ತು ಮಕ್ಕಳು ಕೇವಲ ಶಾಲೆ ಮತ್ತು ಮನೆ ಅಥವಾ ಮನೆ ಪಾಠ ಅಥವಾ ಹೋಮ್ವರ್ಕ್ ಇಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಮಕ್ಕಳಲ್ಲಿ ದೈಹಿಕ ಸಾಮರ್ಥ್ಯ ಬಹಳಷ್ಟು ಕುಸಿತಾ ಇದೆ. ಅವರು ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಫಿಗರ್, ಈಸ್ ಎ ಗ್ಲೋಬಲ್ ಫಿಗರ್. ಅವರು ಒಂದು ಮಾತು ಹೇಳಿದ್ರು ಏನು ಅಂತ ಹೇಳಿದಂದರೆ, ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎ ಪರ್ಸನ್ ಹೂ kicks 1000 kicks in a single minute, but I am scared of a person who practice a single kick for 1000 times. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಒಬ್ಬ ಕಿಕ್ಕನ್ನು 1000 ಸಾರಿ ಪ್ರಾಕ್ಟೀಸ್ ಮಾಡಿರೋನಂದ್ರೆ ನನಗೆ ಭಯ ಆಗುತ್ತೆ, ಆದರೆ ಒಂದೇ ನಿಮಿಷದಲ್ಲಿ 1000 ಕಿಕ್ ಹೊಡಿಯೋನಂದ್ರೆ ನನಗೆ ಭಯ ಆಗಲ್ಲ ಅಂತ. ಸ್ಥಾನ ಕೊಟ್ಟಂತ ನಮ್ಮ ಸಾರ್ ಅವರಿಗೆ ನಾವು ತುಂಬ ಕೃತಜ್ಞತೆಗಳು, ತುಂಬ ಜನರಿಗೆ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ಸೊ ಈ ಹೇಳ್ತಿ ಅಂದರೆ ನೀವೆಲ್ಲರ ಮುಖಾಂತರವಾಗಿ ಆ ಸಾರನ್ನ ಹೀಗಂತ ಹೇಳೋದಕ್ಕೆ ನಾವು ತುಂಬ ಪ್ರೌಡ್ ಆಗ್ತೀವಿ. ಸೊ ನೀವು ಪ್ರೌಡ್ ದೇವರೇ, ಅವರು ನನ್ನ ತಂದೆ ತಾಯಿ ಸಮಾನರೇ. ಕಪಾಳ ಕೊಡಬೇಕು ಅಂದರೆ ಮಾತಾಡ್ತೀರಾ ಹೇಳ್ತೇವೆ, ಆಗಮಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ.
ರಂಜಕವಾಗಿದ್ರು ಮತ್ತೆ ಗಿನ್ನಿಸ್ ದಾಖಲೆಯನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೋರಾಗಿ ಶೂಟ್ ಕೊಡ್ಬೇಕು. ರೆಡಿನಾ? 1 2 3 ಶಾಟ್. 1 more ಶಾಟ್. 1 more. ರಾಮು ಮಾರ್ಷಲ್ ಆರ್ಟ್ಸ್ ಸಂಸ್ಥಾಪಕಾಧ್ಯಕ್ಷರು ಕರಾಟೆ ರಾಮು ಅಂತ. ಏಪ್ರಿಲ್ 24, 2026ರಂದು ಗಚ್ಬಾಲಿ ಸ್ಟೇಡಿಯಮ್ಮಲ್ಲಿ ಮಿಷನ್ ಮಾರ್ಷಲ್ ಆರ್ಟ್ಸ್ ವತಿಯಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಆಯೋಜನೆ ಮಾಡಿದರು. ನಮ್ಮ ಕೋಲಾರ ಜಿಲ್ಲೆಯಿಂದ ಸುಮಾರು ಒಂದು 8 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಯಶಸ್ವಿಯಾಗಿ ಅವರಿಗೆ ಪ್ರಮಾಣ ಪತ್ರ ಮತ್ತು ಮೆಡಲನ್ನು ಪಡೆದಿದ್ದಾರೆ. ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಮತ್ತು ನಮ್ಮ ಕರಾಟೆ ಶಾಲೆಯ ಮಕ್ಕಳಿಗೆ ಬೆಲ್ಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವಿತರಣಾ ಕಾರ್ಯಕ್ರಮಕ್ಕೆ ಸುಮಾರು ಗಣ್ಯ ವ್ಯಕ್ತಿಗಳು ಆಗಮಿಸಿ ಆ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತೇನೆ. ಆಮೇಲೆ ಎಷ್ಟು ಜನ ಪಾರ್ಟಿಸಿಪೇಟ್ ಇದ್ರು ಸರ್ ಅಲ್ಲಿ ಗಿನ್ನಿಸ್ ರೆಕಾರ್ಡ್ ಹೈದರಾಬಾದ್ನಲ್ಲಿ ನಡೆದಾಗ? 1500 ಜನ ಪಾರ್ಟಿಸಿಪೇಟ್ ಮಾಡಿದರು. ಸುಮಾರು ಅದರಲ್ಲಿ ನಿಮ್ಮ ಶಾಲೆಯ ಮಕ್ಕಳು, ನಮ್ಮ ಶಾಲೆ ಮತ್ತು ಬಂಗಾರಪೇಟೆ ಶಾಲೆಯ ಮಕ್ಕಳು ಸೇರಿ ಒಂದು 8 ಜನ ಭಾಗವಹಿಸಿದ್ರು. ಅದರಲ್ಲಿ ಗಿನ್ನಿಸ್ ದಾಖಲೆ ಅಂದರೆ ಇದು ಲಾರ್ಜೆಸ್ಟ್ 20, ಅವಾಗಲೇ ಹೇಳಿದ್ರಲ್ಲ 20 ನಿಮಿಷ 20 ನಿಮಿಷ ಸುಮಾರು ಒಂದು 30ರಿಂದ 40 ಸಾರಿ ಮಾಡಿರ್ತಾರೆ. ಒಂದು 20 ನಿಮಿಷದಲ್ಲಿ ಇದನ್ನು ಕಂಟಿನ್ಯೂಸ್ ಮಾಡ್ತಾ ಇರಬೇಕು ಕಟ ಅಂತ. ಆವಾಗ ನಿಮಗೆ ಮಾಧ್ಯಮಿಕರೆಲ್ಲ ನೋಡಿದ್ರಲ್ವಾ, ಮಕ್ಕಳು ಒಂದು 5 ಮಿನಿಟ್ಸ್ ನಿಮಗೆ ಅಲ್ಲಿ ಯಾವ ಥರ ಪ್ರಾಕ್ಟೀಸ್ ಇದೆಯೋ ಮಾಡಿದ್ರು ಅನ್ನೋದನ್ನು ಪ್ರದರ್ಶನ ಮಾಡೋದ್ರನ್ನು ಇಲ್ಲಿ ನಿಮಗೆ ನಿಮ್ಮ ಮುಂದೆನೇ ತೋರಿಸಿದ್ದಾರೆ. ಅದು ನಾನ್ ಸ್ಟಾಪ್ ಆಗಿ ಮಾಡಬೇಕಾ? ನಾನ್ ಸ್ಟಾಪ್ ಆಗಿ ಒಂದು 20 ನಿಮಿಷ ಮಾಡಬೇಕು. ಒಂದು ಕಟ ಮಾಡಿದ್ರೇ ಒಂದು ½ an hour ನಾವು ಎಕ್ಸಸೈಸ್ ಮಾಡೋಷ್ಟು ನಮಗೆ ಶ್ರಮ ಬಂದಿರುತ್ತೆ. ಅಂಥದ್ದು ಒಂದು 20 ಮಿನಿಟ್ಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಅಂಥದ್ದು ನಮ್ಮ ಮಕ್ಕಳು ಈ ಕರಾಟೆ ಇದು ನಿಮ್ಮ ಶಾಲೆ ಗಿನ್ನಿಸ್ ರೆಕಾರ್ಡಲ್ಲಿ ಉತ್ತಮವಾಗಿ ಪ್ರದರ್ಶನ ಮಾಡಿ ಈ ಮೆಡಲ್ ಮತ್ತು ಸರ್ಟಿಫಿಕೇಟನ್ನು ಪಡೆದಿರ್ತಾರೆ. ಮತ್ತು ನಮ್ಮ ಬಂಗಾರಪೇಟೆಯ ಆಂಜನೇಯ ಮೂರ್ತಿ ಅವರು ಮತ್ತು ಅವರ ಸ್ಟೂಡೆಂಟ್ಸನ್ನು ಭಾಗವಹಿಸಿ ಈ ಅಚೀವ್ಮೆಂಟ್ನ ಮಾಡಿರ್ತಾರೆ. ಇಂದಿನ ಚೆನ್ನೈಯಲ್ಲಿ ನಡೆದಾಗ ನಮ್ಮ ರಮಣ ಅವ್ರಿಗೂ ಗಿನ್ನಿಸ್ ರೆಕಾರ್ಡನ್ನು ನನಗೆ ತಯಾರು ಮಾಡಿ ಅವರು ಪಾರ್ಟಿಸಿಪೇಟ್ ಮಾಡಿಸಿ ಅವರು ಪಡೆದಿರ್ತಾರೆ. ಸುಮಾರು ಮಕ್ಕಳಿಗೆ ಈ ಕರಾಟೆ ಏನು ಅಂತ ಗೊತ್ತಾಗಬೇಕಂದ್ರೆ ಪ್ರಪಂಚದಾದ್ಯಂತ ಇಂಥ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಎಲ್ಲ ಕಡೆಯಿಂದ ಬಂದಿರ್ತಾರೆ. ಮತ್ತು ಒಂದು ಅಚೀವ್ಮೆಂಟು ಕರಾಟೆ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗಿನ ಜನ್ರೇಷನ್ ಹಿಂದಿನ ಕಾಲದಿಂದನೂ ಕರಾಟೆ ಅನ್ನೋದು ತುಂಬ ಅವಶ್ಯಕತೆವಾಗಿದೆ. ಮತ್ತು ಈ ಹೆಣ್ಣು ಮಕ್ಕಳಿಗೆ ತುಂಬ ಉತ್ತಮವಾದ ಸ್ಪೋರ್ಟ್ಸು ಮತ್ತು ಆತ್ಮರಕ್ಷಣೆ ಕಲೆ ಆಗಿದೆ. ಇವಾಗ ಕರಾಟೆ ಅನ್ನೋದು ಬರೀ ಹೊಡೆದಾಟನೇ ಅಲ್ಲ, ಇದು ಸ್ಪೋರ್ಟ್ಸು ಆಗಿರೋದ್ರಿಂದ ಸ್ಪೋರ್ಟ್ಸ್ ಮುಖಾಂತರನೂ ಸ್ಪೋರ್ಟ್ಸು ಹಾಗೂ ಸೆಲ್ಫ್ ಡಿಫೆನ್ಸ್ಗೆ ತುಂಬ ಅವಶ್ಯಕವಾಗಿದೆ. ಶಾಲೆ ವತಿಯಿಂದ ರಾಮು ಮಾರ್ಷಲ್ ಆರ್ಟ್ಸ್ ನಮ್ಮ ಕರಾಟೆ ತರಬೇತಿರಾದಂಥ ನಮ್ಮ ರಾಮು ಸರ್ನ ಯಾವತ್ತಿದ್ರು ನಮ್ಮ ಶಾಲೆಗೆ, ನಮ್ಮ ಇನ್ಸ್ಟಿಟ್ಯೂಟ್ಗೆ, ರಾಮು ಮಾರ್ಷಲ್ಗೆ ಅವ್ರನ್ನ ನಾವು ಹೀರೋ ಅಂತ ಕರೀತೀವಿ. ಯಾಕೆ ಹೀರೋ ಅಂತ ಕರಿತಾರೆ ನೋಡಿ, ಸಾಕಷ್ಟು ವರ್ಷ ಪ್ರತಿಯೊಬ್ಬರು ನಾವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬರೀ ಕರಾಟೆ ಸಾಧನೆ ಮಾಡ್ಕೊಂಡು 27 ವರ್ಷ ನಾವು ಇದೀವಿ ಹೊರತು. ಇವರು ನಮಗೆ ಪರಿಚಯ ಆದಮೇಲೆ ನಮ್ಮನ್ನು ಕರ್ಕೊಂಡೋಗಿ ಒಳ್ಳೆ ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು ನಮ್ಗೆ ಒಳ್ಳೆ ಸೆಮಿನಾರ್ಸು ಈ ಥರ ವರ್ಲ್ಡ್ ರೆಕಾರ್ಡ್ಗೆ ಅಚೀವ್ಮೆಂಟ್ ಮಾಡೋದಕ್ಕೆ ನಮಗೆ ತುಂಬಾ ಪ್ರೋತ್ಸಾಹ ಮಾಡಿರ್ತಾರೆ. ಇವರು ಪ್ರೋತ್ಸಾಹ ಮಾಡೋದ್ರಿಂದ ನೋಡಿ ನಮ್ಮ ಶಾಲೆಯಲ್ಲಿ ಸುಮಾರು ಜನ ಮಕ್ಕಳು ಸಹ ಒಳ್ಳೆಯ ಗಿನ್ನಿಸ್ ವರ್ಲ್ಡ್ ರೆಕಾರ್ಡು, ಸರ್ಟಿಫಿಕೇಟು ಹಾಗೂ ಮೆಡಲ್ ಪಡೆದಿರ್ತಾರೆ. ಅದೇ ಥರ ಇವರ ಒಂದು ಸಂಕಲ್ಪ, ಇವರ ಒಂದು ಎಫೆಕ್ಟು, ಇವರೊಂದು ಹಾರ್ಡ್ ವರ್ಕು ಯಾವಾಗಲೂ ಈ ಥರ ಇರಬೇಕಂತೇಳಿ ನಾವು ತುಂಬ ಅಭಿನಂದಿಸ್ತೀವಿ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.